Audio Jungle. Audio Jungle. ಅವರೊಂದಿಗೆ ಇವತ್ತು ಒಂದು ವಿಶೇಷವಾಗಿ ಕಾರ್ಯಕ್ರಮ ಜರುಗ್ತಾ ಇದೆ. ವಿಶೇಷತೆ ಏನಂದರೆ ಅಂಬರೀಷ್ ಅವರ 38ನೇ ಹಬ್ಬದ ನಿಮಿತ್ತ ಬ್ಲಡ್ ಕ್ಯಾಂಪ್ ಮಾಡಲಾಗಿದೆ, ರಕ್ತದಾನ ಶಿಬಿರ. ಯಾಕಂದರೆ ಇವತ್ತಿನ ಯುವಕರು ಪೀಳಿಗೆ ಯಾವುದೋ ಒಂದು ದಾರಿ ತಪ್ತಾ ಇದ್ದಾರೆ, ಎಲ್ಲೋ ಕೇಕ್ ಕಟ್ ಮಾಡೋದು, ಏನೋ ವೇಸ್ಟ್ ಮಾಡೋದು. ಅದರ ಬದಲಿ ಇವರು ಅಂಬರೀಷ್ ಅವರ ಇವತ್ತು ರಕ್ತದಾನವನ್ನು ಕೊಟ್ಟು ಎಷ್ಟೋ ಜೀವಗಳನ್ನು ಇದರಲ್ಲಿ ಬದುಕ್ತವೆ ಅಂತ ಹೇಳಿ ಇವತ್ತು ವಿಶೇಷವಾಗಿ ನಮ್ಮ ಅಂಬರೀಷ್ ಅವರದೇವರು ರಕ್ತದಾನ ಶಿಬಿರ ಹಾಕ್ಕೊಂಡು ಇದು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತ ನಾವು ಶ್ಲಾಘನೆ ಮಾಡಬಹುದು. ಯಾಕಂದರೆ ಇವತ್ತಿನ ಯುವಕರ ಪ್ರೇರಣೆ ಭಾಳ ಇಂಪಾರ್ಟೆಂಟ್ ಇದು. ಅದ್ರ ಸಲುವಾಗಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂಡಿದೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ವೀರೇಶ್ ಶರ್ಮಾಜಿ ಅವರ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರಾದ್ಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಮ್ಮಿಕೊಂಡಿದ್ದಾರೆ. ಇಲ್ಲಿವರೆಗೂ 10ರಿಂದ 15 ಜನ ಬಂದು ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಹೀಗೆ ಯುವಕರು ಒಂದು ಇನ್ಸ್ಪಿರೇಷನ್ ತೊಗೊಂಡು ಇವರಿಂದ ಇನ್ಸ್ಪಿರೇಷನ್ ತೊಗೊಂಡು ರಕ್ತದಾನ ಆಗಲಿ, ಅನ್ನದಾನ ಆಗಲಿ ಹೀಗೆ ಇದು ಮಾಡ್ತಾ ಇದ್ದರೆ ಬಡ ಜನರಿಗೆ ಇವಾಗ ಬ್ಲಡ್ ಏನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದಂದ್ರೆ ನಾವು ಎಲ್ಲೂ ಬೇರೆ ಕಡೆ ತಯಾರು ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ರಿ ಅಂತಾಗಲಿ ಏನೇ ಆಗಲಿ ಹೊರಗಡೆ ಎಲ್ಲೂ ಸಿಗಲ್ಲ. ಅದು ತಯಾರಾಗೋದು ಮನುಷ್ಯನ ದೇಹದ ಒಳಗೆ. ಸೊ ರಕ್ತ ಕೊಟ್ಟರೆ ನಿಮಗೇನು ಕಡಿಮೆ ಆಗ್ತದೆ ಅಂಥೇಳಿ ಒಂದು ಭಾವನೆ ಇರುತ್ತಲ್ಲ, ಅದು ತಪ್ಪು. ನಾವು ರಕ್ತ ಕೊಡ್ತಾಯಿದ್ರಿ, ಹೊಸ ರಕ್ತ ಬರುತ್ತೆ. ಮನುಷ್ಯನ ಮೈಯಲ್ಲಿ ರಕ್ತ ತಯಾರಾಗ್ತಾನೇ ಇರುತ್ತೆ, ಅದು ಕಡಿಮೆ ಆಗಲ್ಲ. ಸೊ ರಕ್ತ ಕೊಟ್ಟಿದ್ರೆ ನಿಮಗೂ ಒಂದು ಬೆನಿಫಿಟ್ ಏನಂದರೆ ಹಾರ್ಟ್ ಡಿಸೀಸ್ ಬರಲ್ಲ, ಮತ್ತು BP, ಶುಗರು ಇವೆಲ್ಲ ಬರೋ ಚಾನ್ಸ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಈ ರಕ್ತದಾನ ಶಿಬಿರವನ್ನು ಶ್ರೀ ಅಂಬರೀಷ್ ಅವರಾದವರು 38ನೇ ಹಬ್ಬದ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವರು ಇದು ವಿಶೇಷವಾಗಿ ಅನಿಸ್ತಾ ಇದೆ. ಎಲ್ಲರೂ ಏನೇನೋ ಮಾಡಿ
ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ. ಆದರೆ ಇದು ಒಂದು ಜೀವ ಕೊಡ್ತಕ್ಕಂಥ ಒಂದು ಏನು ಕೆಲಸ ಮಾಡ್ತಾರೆ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹುಟ್ಟುಹಬ್ಬ ಒಂದು ಯುವಕರಿಗೆ ಒಂದು ಪ್ರೇರಣೆ ಆಗಬೇಕಂತ ಇವತ್ತು ನಾವು ಇದನ್ನು